ನೇಪಾಳದಲ್ಲಿ ಸೋಷಿಯಲ್ ಮೀಡಿಯಾಗಳನ್ನು ಬಂದ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇದ್ದಂತಹ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದೆ. 14 ಮಂದಿ ಡೆತ್ ಆಗಿದೆ, 80ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದೆ. ಪ್ರತಿಭಟನೆ ಹತ್ತಿಕ್ಕಲು ಕಂಡಲ್ಲಿ ಗುಂಡನ್ನ ಹಾಕುವಂತಹ ಕೆಲಸದ ಆದೇಶವನ್ನ ಮಾಡಲಾಗಿದೆ. ನೇಪಾಳದಲ್ಲಿ ಫೇಸ್ಬುಕ್, ಯೂಟ್ಯೂಬ್, ಟ್ವಿಟರ್ಗಳನ್ನ ಬ್ಯಾನ್ ಮಾಡಿದ ವಿಚಾರ. ಹಿಂಸಾಚಾರಕ್ಕೆ ಕಠ್ಮಂಡುವಿನಲ್ಲಿ ಪರಿಸ್ಥಿತಿ, ಸಾಮಾಜಿಕ ಜಾಲತಾಣ ನಿಷೇಧ ಮಾಡಬಾರದು ಅನ್ನುವಂತಹ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಸತ್ತಿನ ದ್ವಾರ ಧ್ವಂಸಗೊಳಿಸಿ ಬೆಂಕಿಯನ್ನ ಸಹ ಪ್ರತಿಭಟನಾಕಾರರು ಹಚ್ಚಿದ್ರು, ಆಕ್ರೋಶವನ್ನು ಹೊರಹಾಕಿದ್ರು. ಈ ಹಂತದಲ್ಲಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡಿದ್ದಾರೆ, ಲಾಠಿ ಚಾರ್ಜ್ ಮಾಡಿದ್ದಾರೆ. ಕಂಡಲ್ಲಿ ಗುಂಡು ಹಾರಿಸುವ ಆದೇಶವೂ ಕೂಡ ಇರೋದ್ರಿಂದಾಗಿ ಪರಿಸ್ಥಿತಿ ಪ್ರಕ್ಷುಬ್ಧವಾಗಿದೆ. ಮತ್ತು ನೋಡಿ ಅಲ್ಲಿ ಯಾವ ರೀತಿಯಾಗಿ ವಾಟರ್ ಗನ್ ಅನ್ನ ಹೊಡಿತಾ ಇದ್ದಾರೆ ಅಂತ ಜನರನ್ನ ಚದುರಿಸೋ ಸಲುವಾಗಿ. ಬಟ್ ಜನ ಚದುರ್ತಾ ಇರಲಿಲ್ಲ, ಮತ್ತೆ ಸೇರ್ಕೊಳ್ತಾ ಇದ್ರು, ಮತ್ತೆ ಆ ಗುಂಪುಗಳ ಪ್ರತಿಭಟನೆ ವ್ಯಕ್ತವಾಗ್ತಾ ಇತ್ತು. ಕಾರಣ ಸೋಷಿಯಲ್ ಮೀಡಿಯಾಗಳನ್ನ ಬ್ಯಾನ್ ಮಾಡೋದು ಯಾಕೆ ಅನ್ನುವಂತಹ ಪ್ರಶ್ನೆ ಅವರದ್ದಾಗಿತ್ತು. ಕಠ್ಮಂಡುವಿನ ಪರಿಸ್ಥಿತಿ ಅಂತೂ ಈಗ ಹೇಳತ್ತೀರ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಕಂಡಲ್ಲಿ ಗುಂಡು ಅನ್ನುವ ಆದೇಶದ ನಂತರದಲ್ಲಿ ಪರಿಸ್ಥಿತಿ ಹೇಗೆ ಕಂಟ್ರೋಲ್ಗೆ ಬರ್ತಾ ಇದೆಯಾ, ಇಲ್ವಾ ಇನ್ನೂ ಹೆಚ್ಚಾಗ್ತಿದೆಯಾ? ದಿವ್ಯ, ಪರಿಸ್ಥಿತಿ ಇನ್ನೂ ಕೂಡ ನಿಯಂತ್ರಣಕ್ಕೆ ಬಂದಿಲ್ಲ. ಇನ್ನು ಬಹಳ ದೊಡ್ಡ ಪ್ರಮಾಣದ ಜನಸಮೂಹ ಅಲ್ಲಿ ನೆರೆದಿರುವಂತದ್ದು. ಅವರನ್ನ ಚದುರಿಸುವಂತ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇದೆ. ಒಂದು ಕಡೆ ಕಂಡಲ್ಲಿ ಗುಂಡಿಕ್ಕುವಂತ ಆದೇಶವನ್ನ ಕೊಡಲಾಗಿದೆ, ಮತ್ತೊಂದು ಕಡೆ ನಿಷೇಧಾಜ್ಞೆಯನ್ನ ಹೇರಲಾಗಿರುವಂತದ್ದು. ಆದಾಗ್ಯೂ ಕೂಡ ಜನರು ಬೀದಿಯಲ್ಲಿ ನಿಂತು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಜಲಪಿರಂಗಿಗಳನ್ನ ಬಳಸ್ಕೊಂಡು ಜನರನ್ನ ಚದುರಿಸುವಂತ ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ. ಒಂದ್ ರೀತಿ ಜನಸಮೂಹ ಜಾಸ್ತಿ ಆಗಿರುವಂತ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಭದ್ರತೆಯೂ ಕೂಡ ಸಾಕಾಗದೇ ಇರುವಂತಹ ಸನ್ನಿವೇಶಗಳು ನಿರ್ಮಾಣ ಆಗಿರುವಂತದ್ದು. ಒಂದು ಹಂತದಲ್ಲಿ ಕಾಠ್ಮಂಡು ಈಗ ಯುದ್ಧ ಭೂಮಿಯಾಗಿ ಬದಲಾದಂತೆ ಕಾಣಿಸ್ತಾ ಇದೆ. ಜನಾಕ್ರೋಶ ಯಾವ ಮಟ್ಟಿಗಿದೆ ಅಂದ್ರೆ ಅಲ್ಲಿರುವಂತಹ ಸಂಸತ್ ಭವನವನ್ನ ಪ್ರವೇಶಿಸಿ ಸೂಕ್ಷ್ಮ ಪ್ರದೇಶಗಳ ಒಳಗಡೆ ಕೂಡ ಹೋಗಿ ಅಲ್ಲಿರುವಂತಹ ಪೀಠೋಪಕರಣಗಳನ್ನ ಧ್ವಂಸ ಮಾಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇರುವಂತದ್ದು. ಒಂದ್ ರೀತಿ ಈಗ ಸದ್ಯಕ್ಕೆ ನೇಪಾಳದ KP ಶರ್ಮಾ ಒಲಿ ಅವರ ಸರ್ಕಾರ ಇಕ್ಕಟ್ಟಿಗೆ ಸಿಲುಕೊಂಡಿರುವಂತದ್ದು. ಅಧಿಕೃತವಾಗಿ ಸೋಷಿಯಲ್ ಮೀಡಿಯಾಗಳು ನೋಂದಣಿ ಆಗ್ಲಿ ಅನ್ನುವಂತ ಕಾರಣಕ್ಕೆ, ಅಂದ್ರೆ ಆ ದೇಶದ ನಿಯಮಗಳನ್ನ ಪಾಲಿಸಬೇಕು ಅನ್ನುವಂತ ಕಾರಣಕ್ಕೆ ಅವುಗಳನ್ನ ತಾತ್ಕಾಲಿಕವಾಗಿ ಬ್ಯಾನ್ ಮಾಡಿತ್ತು. ಆದ್ರೆ ಇದು ಜನಾಕ್ರೋಶವಾಗಿ ಬದಲಾಗಿರುವಂತದ್ದು. ಹೀಗಾಗಿ ಜನರ ದೊಡ್ಡ ಸಮೂಹ ಈಗ ಬೀದಿಗಿಳಿದಿದೆ. ಈವರೆಗೆ ಸಿಗ್ತಿರುವಂತ ಮಾಹಿತಿಗಳ ಪ್ರಕಾರ 18 ಮಂದಿ ಸಾವನ್ನಪ್ಪಿದ್ದಾರೆ, 80ಕ್ಕಿಂತ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ಲಾಠಿ ಚಾರ್ಜ್, ಗುಂಡು ಮತ್ತೆ ಜಲಪಿರಂಗಿ ಎಲ್ಲ ಬಳಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಾವು ನೋವಿನ ಸಂಖ್ಯೆ ಕೂಡ ಇನ್ನಷ್ಟು ಏರಿಕೆ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದಾವೆ. ಪರಿಸ್ಥಿತಿಯನ್ನ ಸಾಧ್ಯವಾದಷ್ಟು ಹತೋಟಿಗೆ ಬರುವಂತಹ ಪ್ರಯತ್ನಗಳು ನಡೀತಾ ಇದಾವೆ. ದಿವ್ಯಾ, ಶಬೀರ್ ಸಂಪರ್ಕದಲ್ಲಿರಿ, ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ.